ಬಾರಿ 18 ಸರ್ ಬಾಳಪ್ಪ 2 ಬಾರಿ 18,100 18,100 ನಿಂಗಪ್ಪ ಬರ್ಕೊಡ್ರಿ. ಆಮೇಲೆ ಬಾಳಪ್ಪ 19,000 ಬರ್ಕೊಡ್ರಿ. 19,000 ಒಂದು ಬಾರಿ 19,000 2 ಬಾರಿ 19,100 ನಿಂಗಪ್ಪ ಅಂದರೆ ನಿಂಗಪ್ಪ ನಾಯಕ್ 19,100 19,500 ಬಾಳಪ್ಪ ಅಂದರೆ ಬಾಳಪ್ಪ 19,500 ಒಂದು बार सर अभी निकाला 10-10 आप उधारी सर हमारा हम क्या करने का सर कौन निकालते हैं? वो डीडी सर हमारे को निकाला कौन है? और डीडी सर ऑप्शन में ले तुम्हें दूसरा दुकान डेप्यूटी डायरेक्टर हॉर्टिकल डिपार्टमेंट का क्या करने का सर तुम्हें बोलो सर कैसा अभी 3 दुकान दे क्या बोला सर अभी क्या करेगा तुम्हें 3 दुकान ले 4 दुकान ले बाकी का सब किधर जाने का कहाँ जाने का कैसा घर चल रहा है उनका। और जिसका ऑप्शन करा रहेगा ना वो फुल के बारे में मालूमात नहीं वो लोग बोलते लोग पॉलिटिशियन लोग ले रहे हैं। सर हम घर में तो सोना रख के सर धंधा कर रहे सर हमें गरीब लोग सर धंधा कर रहे हैं हम लोग 9 लाख का 5 लाख में लेगा तो ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಆಗ್ರಹವನ್ನು ಪಡ್ತೀವಿ. ಅದೇ ರೀತಿ ಆಯೋಗ ಕೈಗೊಳ್ತಿರತಕ್ಕಂಥ ಈ ಪರಿಶಿಷ್ಟ ಜಾತಿಗಳ ಜೀವನದ ವಿಧಾನ, ವಾಸಸ್ಥಾನ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಔದ್ಯೋಗಿಕ ಸ್ಥಿತಿಗತಿಗಳು ಜಾತಿಗೆ ವಿಭಿನ್ನವಾಗಿರುತ್ತದೆ. ಅವುಗಳ ವಾಸ್ತವಾಂಶವನ್ನು ತಿಳಿಯಲು ನಡೆಸಲು ಉದ್ದೇಶಿತ ಸಮೀಕ್ಷೆ ನಮೂನೆಯಲ್ಲಿ ಆ ಮಾಹಿತಿಗಳು ಸಂಗ್ರಹಣವಾಗುವಂತೆ ಮಾಡಲು ಅವಶ್ಯವಿರುವ ಎಲ್ಲ ಅಂಶಗಳು ಒಳಗೊಂಡಿರಬೇಕಾಗಿರುತ್ತದೆ. ಅವು ಸೇರಿವೋ ಅಥವಾ ಇಲ್ಲೋ ಎಂಬುದರ ಬಗ್ಗೆ ಮಾಹಿತಿ ನಮಗಿಲ್ಲದಿರುವುದರಿಂದ ಸದ್ಯಕ್ಕೆ ನಮ್ಮ ಹಾಗೂ ನಮ್ಮಂತೆ ಇರುವ ಇತರ ಕೆಲವು ಸಮಾಜದ ಜಾತಿಗಳ ಸಂಬಂಧಿಸಿದ ಕೆಲವು ವಿಶಿಷ್ಟ ಮಾಹಿತಿಗಳ ಸಂಗ್ರಹಕ್ಕೆ ಸಮೀಕ್ಷೆ ನಮೂನೆಯಲ್ಲಿ ಅವಕಾಶವಿರಬೇಕು. ಅದಕ್ಕಾಗಿ ಈ ವಿಷಯ ಅಂಶಗಳನ್ನು ಹೆಚ್ಚುವರಿಯಾಗಿ ಸಮೀಕ್ಷಾ ನಮೂನೆಯಲ್ಲಿ ಸೇರಿಸಲು ಕೋರುತ್ತೇವೆ. ಈ ಸಮೀಕ್ಷೆಗೆ ನೀಡಿರುವ ಸಮಯದ ಅವಧಿಯೊಳಗೆ ಅರೆಕಾಲಿಕ ಉದ್ಯೋಗಕ್ಕಾಗಿ ತಾಂಡಗಳಿಂದ ಹೊರಗೆ ಹೋಗಿರುವ ಕುಟುಂಬಗಳ ಜನರು ವಾಪಸ್ಸಾಗುವುದಿಲ್ಲ. ಅವರನ್ನು ಕರೆತರುವುದು ಕಷ್ಟದ ಕೆಲಸ. ಅದಕ್ಕಾಗಿ ಈ ಸಮೀಕ್ಷಾ ಅವಧಿಯನ್ನು ದೀಪಾವಳಿವರೆಗೆ ಮುಂದುವರಿಸಲು ಅಥವಾ ಅವರು ಕೆಲಸ ಮಾಡುವ ಸ್ಥಳಗಳಿಗೆ ಸಮೀಕ್ಷಕರನ್ನು ನಿಯೋಜಿಸಿ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಲು ಅಥವಾ ಅವರ ಪರವಾಗಿ ಮಾಹಿತಿ ಕೊಡಲು ಬೇರೆಯವರಿಗೆ ಅವಕಾಶ ಕಲ್ಪಿಸುವ ದಿಶೆಯಲ್ಲಿ ಸೂಕ್ತ ತೀರ್ಮಾನ ಕೈಗೊಳ್ಳಬೇಕಾಗಿ ಕೋರುತ್ತೇವೆ. ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಲು ನಿರ್ಧಾರ ಮಾಡಿದ್ದು, ಕೇಂದ್ರ ಸರ್ಕಾರದ ಜಾತಿ ಗಣತಿಯ